ಭ್ರಮೆ. ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಓದ್ಕಂತ ಇದೆ, ಅವ್ನು ಓದ್ಕಂತ ಇದ್ದಾನೆ, ನೀವು ಓದ್ಕೊಳಲ್ಲ. ಇವಾಗ ಓದ್ಕೊಳಲ್ಲ. ಗಾಯ್ಸ್, ನಮ್ ತಮ್ಮನ್ ರೂಮಿಗೆ ಬಂದೆ. ಫ್ರೆಂಡ್ಸ್, ನಮ್ ತಮ್ಮ ಇವಾಗ ಚಿಕನ್ ತೊಳಿತಾ ಇದ್ದಾನೆ, ತೊಳೆಯಕ್ ಹೋಗ್ತಾ ಇದ್ದಾನೆ ಈಗ. ನಡಿಯಲಿ, ನಡಿ. ಕ್ಲೀನ್ ಆಗಿ ತೊಳಿಬೇಕು, ಸೋಪ್ ಹಾಕಿ. ಹಾಯ್, ಹೆಲೋ ಫ್ರೆಂಡ್ಸ್, ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವಿವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ತಮ್ಮನ ರೂಮಿಂದ. ನಾವಿವತ್ತು ಚಿಕನ್ ಮಾಡ್ತಾ ಇದ್ದೀವಿ. ಬನ್ನಿ ಫ್ರೆಂಡ್ಸ್, ಚಿಕನ್ ಮಾಡೋಣ. ನೋಡಿ ಫ್ರೆಂಡ್ಸ್, ನಮ್ಮಣ್ಣ ನೀರ್ ಯಾವ್ದ್ರಾಗ ಕುಡಿತಾರಂತ. ಸ್ವರ್ಗ ಗೈಸ್. ನೀರ್ ಕುಡಿಯೋದ್ರಾಗ ಸ್ವರ್ಗ ಅಂತೀನಿ. ನೀರ್ ಇದ್ರೇನೆ ಕಣ ಬದುಕೋದಲ್ಲಿ. ನೀರ್ ಇದ್ರೆ ಬದುಕೋದ್ ಗೊತ್ತು, ಯಾವ್ದ್ರಲ್ಲಿ ಕುಡಿಬೇಕು ಅದ್ರಲ್ಲಿ ಕುಡಿಬೇಕು. ಇನ್ನೇನ್ ಮತ್ತೆ ಇದ್ರಲ್ಲ ಕುಡಿಯೋದು ಅಂತ ಇದ್ರಲ್ಲೇ ಕುಡ್ದೆ. ಏನೀಗ ಆಯ್ತು ಬಿಡು, ಕುಡಿ. ತುಂಬ್ಕೊಂಡ್ ಹೋಗಿ. ಬನ್ನಿಗ ನೀರ್ ತುಂಬ್ಕೊಂಬರೋಣ. ನೀರ್ ಖಾಲಿ ಆಗೈತಿ, ನೀರ್ ತುಂಬ್ಕೊಂಬಂದು ಸ್ಟಾರ್ಟ್ ಮಾಡೋಣ. ಮಾಡಕ್ ನಮ್ ಸಿಂಹಾಸನ ನೋಡಿ ಫ್ರೆಂಡ್ಸ್, ಇಲ್ಲಿ ಕುತ್ಕೊಂಡ್ ಮಾಡಕ್ಕೆ. ಗಟ್ಟಿ ಆಯ್ತಾ ಇಲ್ಲ ಅದು? ಹಾ, ಸಾಕಿಂಗಿದ್ರೆ. ಫ್ರೆಂಡ್ಸ್, ಇವಾಗ ಚಿಕನ್ ಮಾಡೋಣ ಬನ್ನಿ. ಚಿಕನ್ ಗ್ರೇವಿ ಮಾಡ್ತಾ ಇದೀನಿ ಈಗ. ಫ್ರೆಂಡ್ಸ್, ಚಿಕನ್ ಗ್ರೇವಿ ಮಾಡಕ್ಕೆ ಬೇಕಾಗಿರೋ ಐಟಮ್ ಏನೇನಂತಂದ್ರೆ, ಫಸ್ಟ್ ಮೇನ್ ಆಗಿ ಚಿಕನ್ ಬೇಕು, ಅದಿಲ್ಲ ಅಂದ್ರೆ ನಡೆಯಲ್ಲ. ಇದು ಚಿಲ್ಲಿ ಪೌಡ್ರು, ಆಮೇಲೆ ಸ್ವಲ್ಪ ಸಾಲ್ಟು, ಎಣ್ಣೆ, ಅರಿಶಿನ, ಮೆಣಸಿನ್ಕಾಯಿ ಮತ್ತು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಆಚೆ ಚಿಕನ್ ಮಸಾಲ, ಇಷ್ಟು ಬೇಕು ಫ್ರೆಂಡ್ಸ್. ಮೇನಾಗಿ ಇದೇ ಮರ್ತೋಗ್ಬಿಟ್ಟೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಪಟ ಪಟ ಅಂತ ಕುಯ್ಬೇಕು ನೋಡಿ ಈರುಳ್ಳಿ. ಈಗ ಇವಾಗ ನೋಡಿ ಹೆಂಗೆ ಎಲ್ಲ ನೀರು ಬರಬೇಕು. ಹುಷಾರ್, ಕೈ ಕುಯ್ಕೊಂಡು ಮತ್ತೆ ಈರುಳ್ಳಿ ಕುಯ್ಯಕ್ಕೆ ಹೋಗಿ. ಈರುಳ್ಳಿ ಹೆಚ್ಚೋದ್ರಲ್ಲೆಲ್ಲ ಎಕ್ಸ್ಪೋರ್ಟ್. ಏನ ಈರುಳ್ಳಿ ಹೆಚ್ಚೋದ್ರಲ್ಲಿ ಎಕ್ಸ್ಪೋರ್ಟ್ ನಾವು. ಅವಾಗಲೇ ಫಸ್ಟಿಗೆ ಗ್ಯಾಸ್ ಹಚ್ಕೊಂಡ್ವಿ ಫ್ರೆಂಡ್ಸ್. ಇವಾಗ ಪಾತ್ರೆ ಇಡ್ತಾ ಇದ್ದೀನಿ, ವಿಡಿಯೋ ಮಾಡಿ. ಫ್ರೆಂಡ್ಸ್, ಫಸ್ಟ್ಗೆ ಎಣ್ಣೆ ಹಾಕ್ಕೊಂತ ಇದ್ದೀನಿ. ಎಣ್ಣೆ ಸ್ವಲ್ಪ ಕಾಯಿಲಿ ಫ್ರೆಂಡ್ಸ್. ಮೆಣಸಿನ್ಕಾಯಿ ಹಾಕ್ಕೊಂತ ಇದ್ದೀನಿ. ಚಟಾಪಟ ಚಟಾಪಟ ಅಂದ್ಮೇಲೆ ಫ್ರೆಂಡ್ಸ್ ಅದು. ಸರಿ ಅದು ಮೆಣಸಿನ್ಕಾಯಿ ಕಡಿಮೆ ಮಾಡಿ ಗ್ಯಾಸ್ ಲೋ ಘಾಟು ಘಾಟು. ಫ್ರೆಂಡ್ಸ್, ಈರುಳ್ಳಿ ಹಾಕ್ಕೊಂಡೆ. ಘಾಟು ಜಾಸ್ತಿ ಆಯ್ತು. ಘಾಟ್ ಜಾಸ್ತಿ ಅಲ್ಲ, ಗಾಳಿ ಹಿಂಗ್ ಹೊಡಿತೈತೆ ಒಳಗೆ. ಚಂದ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳೋಣ. ಲೋ ಫ್ಲೇಮಲ್ಲೇ ಇರ್ಬೇಕು ಫ್ರೆಂಡ್ಸ್, ಗ್ಯಾಸು ಸುಟ್ಟೋಗ್ಬಾರ್ದು. ಫ್ರೆಂಡ್ಸ್, ಇಷ್ಟು ಕಷ್ಟಪಟ್ಟು ಮಾಡ್ತೀವಿ, ಇದಕ್ಕಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಎಲ್ಲ ನಿಮ್ಗೋಸ್ಕರನೇ ಫ್ರೆಂಡ್ಸ್ ಮಾಡ್ತಾ ಇರೋದು ಇದು. ಈರುಳ್ಳಿ ಕೆಂದ ಕಲರ್ ಆಗೈತೆ ಫ್ರೆಂಡ್ಸ್. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂತ ಇದ್ದೀನಿ. ಅದನ್ನು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು. ಆದ್ಮೇಲೆ ಅರಿಶಿನ ಪೌಡ್ರು, ಇವಾಗ ಕ್ಲೀನ್ ಆಗಿ ಅದನ್ನೆಲ್ಲ ಫ್ರೈ ಮಾಡ್ಕೊಳೋಣ. ಎಲ್ಲ ಕ್ಲೀನಾಗಿ ಫ್ರೈ ಆದ್ಮೇಲೆ ಒಂದು 5 ನಿಮಿಷ ಚಿಕನ್ ಅಲ್ಲಿ ನೀರು ಬಿಟ್ಕೋಬೇಕು ಫ್ರೆಂಡ್ಸ್. ಅಲ್ಲಿವರೆಗೂ ಒಂದು 3 ನಿಮಿಷ ಅದನ್ನು ಮುಚ್ಕೊಳ್ಳೋಣ.
ಫ್ರೆಂಡ್ಸ್ ಫೈನಲಿ ನೀರೆಲ್ಲ ಬಿಟ್ಕೊಂಡಿದೆ, ನೋಡ್ತಾ ಇರ್ಬೋದು ನೀವು. ಇವಾಗ ನಾನು ಎಕ್ಸ್ಟ್ರಾ ನೀರು ಹಾಕ್ಕೊಂತೀನಿ ಫ್ರೆಂಡ್ಸ್, ಚಿಕನ್ ಬೇಯಕ್ಕೆ. ಈಸಿ ಫ್ರೆಂಡ್ಸ್, ಅಡುಗೆ ಮಾಡೋದು ಕಷ್ಟ ಏನಿಲ್ಲ. ನೀವು ಕೂಡ ಕಲ್ತ್ಕೊಳ್ಳಿ, ನಿಮಗೂ ಕೂಡ ಹೆಲ್ಪ್ ಆಗ್ಬೋದು. ಫ್ರೆಂಡ್ಸ್ ಚಿಕನ್ ಎಲ್ಲ ಚೆನ್ನಾಗಿ ಬೇಯ್ತಾ ಇದೆ. ಒನ್ ಟೈಮ್ ಏನಾಗಿತ್ತಂದ್ರೆ 5 ಲೀಟರ್ ಕುಕ್ಕರಲ್ಲಿ ಮಟನ್ ಮಾಡ್ತಾ ಇದ್ದೆ. ಅದು ವಿಸಲ್ ಸರಿ ಇರ್ಲಿಲ್ಲ, ಅದು ಕುಕ್ಕರ್ ಚೆನ್ನಾಗಿತ್ತು, ಮೇಲ್ಗಡೆ ವಿಸಲ್ ಸರಿ ಇರ್ಲಿಲ್ಲ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ವಿಸಲ್ ಹೊಡೆಯೋ ಟೈಮಲ್ಲಿ ಏನಾಯ್ತು, ವಿಸಲ್ಲೇ ಕಿತ್ಕೊಂಡು ಹೋಗ್ಬಿಡ್ತು ಮೇಲ್ಗಡೆ. ಮಟನ್ ಪೀಸ್ ಎಲ್ಲ ಗೋಡೆ ಮಟನ್ ತಿನ್ನಾಗ ಮಟನ್ ಪೀಸೇ ಇಲ್ಲ, ಅಲ್ಲಿ ಪೀಸೆ ಇಲ್ಲ. ಊಟ ಮಾಡಿದ್ರೆ ಇಲ್ಲ ಆಮೇಲೆ ಮಾಡಿದ್ವಿ, ಅದು ಅರ್ಧಂಬರ್ಧ ನೀರಾಗಿ ಪೂರ್ತಿ ಅದು ಅದರಾಗೆ ತಿಂದ್ವಿ. ಪೀಸ್ ಇತ್ತಾ? ಪೀಸ್ ಇದ್ದು ಫ್ರೆಂಡ್ಸ್. ಇವಾಗ ಚಿಕನ್ನು ಬೇಯ್ತಾ ಐತೆ ಕ್ಲೀನಾಗಿ. ಇವಾಗ ಖಾರದ ಪುಡಿ ಹಾಕ್ಕೊಂತ ಇದೀನಿ ಫ್ರೆಂಡ್ಸ್. ಖಾರ ಬೇಕೇನಾ? ಹಾಕು, ಚೆನ್ನಾಗಿ ಖಾರ ಹಾಕು, ಖಾರ ಇರಬೇಕು. ಸಾಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕ್ಕೊಳ್ಳಿ. ಹಾ, ಕನ್ನಡ ಮಾತಾಡು. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ. ಏನ್ ಹೆಸರು? ಹೇಮಾ. ಸ್ಕೂಲಿಗೆ ಹೋಗ್ತೀಯಾ? ಇವತ್ತು ಹೋಗಿಲ್ಲ? ರಜೆನಾ? ನಮಗೂ ರಜೆ ಇವತ್ತು. ಹಾ, ಕೋಳಿ ಮಜಾ ಇವತ್ತು. ಏನ ಲಾಸ್ಟಿಗೆ ಇಳಿಸ್ತೀವಲ್ಲ, ಇಳಿಸಬೇಕಾದ್ರೆ ಹಾಕ್ಬೇಕು ಇದನ್ನ. ಒಂದು 5 ಮಿನಿಟ್ ಮುಂಚೆ ಹಾಕ್ಬೇಕು ಚಿಕನ್ ಮಸಾಲ, ಅವಾಗ ಟೇಸ್ಟ್ ಜಾಸ್ತಿ ಬರ್ತೈತೆ. ಹೌದಾ ಫ್ರೆಂಡ್ಸ್? ಇವಾಗ ಚಿಕನ್ ಮಸಾಲ ಹಾಕೋಣ. ಫ್ರೆಂಡ್ಸ್ ಚಿಕನ್ ಬೆಂದೈತಿಲ್ಲ ಅಂತ ಚೆಕ್ ಮಾಡ್ತಾ ಇದೀನಿ. ಹಿಂಗೆ ಬಂದೈತಾ? ಇನ್ನೂ ಸ್ವಲ್ಪ 2 ನಿಮಿಷ ಹಾಕ್ಬೇಕು. ಟೇಸ್ಟ್ ಹೆಂಗೈತಿ? ನೋಡು. ಚೆನ್ನಾಯ್ತಾ? ಬೇಲಿ ಅದು ಸ್ವಲ್ಪ. ಫ್ರೆಂಡ್ಸ್ ಫೈನಲಿ ಚಿಕನ್ ಗ್ರೇವಿ ರೆಡಿ ಆಯ್ತು ನೋಡಿ ಫ್ರೆಂಡ್ಸ್. ಬಾಯಲ್ಲಿ ನೀರು ಬರ್ತಾ ಐತೆ. ರೈಸ್ ಮಾಡಿಬಿಟ್ಟು ಬ್ಯಾಟಿಂಗ್ ಮಾಡೋಣ. ನಮ್ಮ ತಮ್ಮ ಇವಾಗ ಕೊತ್ತಂಬರಿ ಹಚ್ತಾ ಇದ್ದಾನೆ ಫ್ರೆಂಡ್ಸ್, ಅದಕ್ಕೆ ಹಾಕಕ್ಕೆ. ಫೈನಲಿ ಕೊತ್ತಂಬರಿ ಹಾಕ್ತಾ ಇದೀವಿ ನೋಡಿ. ಫ್ರೆಂಡ್ಸ್ ಇವಾಗ ಚಿಕನ್ ಗ್ರೇವಿ ರೆಡಿ ಆಯ್ತು. ಇವಾಗ ರೈಸ್ ಮಾಡೋಣ ಫ್ರೆಂಡ್ಸ್, ಬನ್ನಿ. ಫ್ರೆಂಡ್ಸ್ ಇವಾಗ ರೈಸ್ ವಾಶ್ ಮಾಡಿಬಿಟ್ಟು ಅನ್ನಕ್ಕೆ ಇಡೋಣ ಬನ್ನಿ. ಫ್ರೆಂಡ್ಸ್ 2.5 ಗ್ಲಾಸು ಅಕ್ಕಿ ಹಾಕಿದ್ದೀನಿ. ಇದಕ್ಕೆ 5 ಗ್ಲಾಸ್ ನೀರು. 5 ಗ್ಲಾಸ್ ನೀರು ಹಾಕಿ. ಫ್ರೆಂಡ್ಸ್ ರೈಸ್ ಇಡ್ತಾ ಇದೀವಿ ನೋಡಿ. ಇದು ಉಬ್ಬಿಟ್ಟು ಹಾಕದನು, ಓಪನ್ ಮಾಡಿ. ಫ್ರೆಂಡ್ಸ್ ರೈಸ್ ಆಗ್ಲಿ ಅಲ್ಲಿವರೆಗೂ ಹೊರಗಡೆ ಇರೋಣ ಬನ್ನಿ. ಮಾಡ್ಲಿ ಏನು ಯಾವ್ದು ಟ್ಯಾಟೂನಾ? ಹಾಕ್ಸಿದೀನಿ. ಫ್ರೆಂಡ್ಸ್ 1 ವಿಸಲ್ ಆಗೈತೆ, ಇನ್ನೊಂದು ವಿಸಲ್ ಆಗೋದು ಕಾಯ್ತಾ ಇದೀವಿ. ವಿಪರೀತ ಹೊಟ್ಟೆ ಹಸಿತೈತೆ ಫ್ರೆಂಡ್ಸ್. ಇನ್ನೊಂದು ವಿಸಲ್ ಆಗ್ಲಿ, ಬ್ಯಾಟಿಂಗ್ ಮಾಡೋದೆ, ಸರಿಯಾಗಿ ಬ್ಯಾಟಿಂಗ್ ಮಾಡೋದೆ ಫ್ರೆಂಡ್ಸ್. ಕರೆಂಟ್ ಬೇರೆ ಇಲ್ಲ ಫ್ರೆಂಡ್ಸ್, ಬೆಳಗ್ಗೆಯಿಂದ ಕರೆಂಟ್ ಲೇದು. ಫೈನಲ್ ಆಗಿ ವಿಸಲ್ ಆಯ್ತು ಫ್ರೆಂಡ್ಸ್. ರೈಸ್ ಕೂಡ ರೆಡಿ ಆಗೋಯ್ತು. ಇವಾಗ ಬ್ಯಾಟಿಂಗ್ ಶುರು. ಬರ ಫ್ರೆಂಡ್ಸ್, ರೈಸ್ ಫುಲ್ ಆಗೈತೆ ನೋಡಿ, ಎಷ್ಟು ಮಸ್ತಾಗಿ ಆಗೈತೆ. ಫ್ರೆಂಡ್ಸ್ ರೂಮ್ ಸ್ವಲ್ಪ ಗಲೀಜಾಗಿತ್ತು, ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಸರಿಯಾಗಿ ಬ್ಯಾಟಿಂಗ್ ಮಾಡೋಣ ಫ್ರೆಂಡ್ಸ್. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಫ್ರೆಂಡ್ಸ್ ಫೈನಲಿ ನನ್ನ ತಮ್ಮ ರೂಮ್ ಎಲ್ಲ ಕ್ಲೀನ್ ಮಾಡ್ದ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾನೆ. ಟ್ಯಾಂಕ್ ಚಿನ್ನ, ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ಇವಾಗ ಬ್ಯಾಟಿಂಗ್ ಮಾಡೋಣ ಬನ್ನಿ ಫ್ರೆಂಡ್ಸ್. ರೈಸ್ ಹಾಕೊಂತ ಇದೀವಿ.
ಜಿಂಕಾಲೇ ಜಿಂಕಾ ಜಿಂಕಾ ಜಿಂಕಾ. ಫ್ರೆಂಡ್ಸ್ ಬಿಸಿ ಬಿಸಿ ರೈಸಿನ ಹಂಗೆ ಇತ್ತು. ಬಿಸಿದೇ ತಿಂತಾ ಇರೋದು ಮತ್ ನಾವು ಬಿಸಿ ಮಾಡಿ ಬಿಸಿ ಬ್ಯಾಟಿಂಗ್ ಮಾಡ್ತಾ ಇರೋದು. ಸಾಕ್ಬಿಡು. ತಿನ್ನರಂಗ ಹಾಕಬೇಡ ಮತ್ತೆ ಎಲ್ಲಾ ವೇಸ್ಟ್ ಮಾಡ್ತೀನಿ. ಹತ್ರ ತುಂಬಾ ಮೆಲ್ಲಗ್ ನೀಡು ಮರೆ. ರೈಸ್ ಖಾಲಿ ಹಾಕದ್ ಬಾರ ಸಾಕು ಸಾಕ್ಬಿಡು. ನಿನಗ ಸಾಕ್ಬಿಡು. ಬೇಕಾದ್ರೆ ಮತ್ತೆ ಹಾಕೊಳಕ್ ಬರ್ತೈತಿ. ವೇಸ್ಟ್ ಮಾಡ್ಬಾರ್ದು. ಚಿಕನ್ ಹಂಗೆ ಹಾಕು. ಫ್ರೆಂಡ್ಸ್ ಚಿಕನ್ ಹಾಕಂತ ಇದೀವಿ ತಟ್ಟೆಗೆ. ಹಾಕು ಮರೆ ನನ್ ತಟ್ಟೆಗೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಹಾಕ್ ಹಾಕ್. ಫಸ್ಟ್ ಅಷ್ಟು ತಿನ್ನ. ಬನ್ನಿ ಬ್ಯಾಟಿಂಗ್ ಮಾಡೋಣ. ಇದು ಮುಚ್ಚ ಹಂಗೆ. ಫ್ರೆಂಡ್ಸ್ ಏನ್ ಹೇಳಿ, ಊಟದ ಜೊತೆಗೆ ಉಪ್ಪಿನಕಾಯಿ ಇಲ್ದೆ ಯಾವ ತರ ರುಚಿ ಬರಲ್ವೋ ಹಾಗೆ ಈರುಳ್ಳಿ ಇಲ್ದೆ ಚಿಕನ್ ಜೊತೆಗೆ ರುಚಿ ಬರಲ್ಲ ಫ್ರೆಂಡ್ಸ್. ಏನಂತೀರಾ? ಫ್ರೆಂಡ್ಸ್ ಫೈನಲಿ ಊಟ ಮಾಡ್ತಾ ಇದೀವಿ ಇವಾಗ. ತಿನ್ಬಿಟ್ಟು ಹೇಳು ಹೆಂಗೈತಂತ ಹೇಳು. ನಿಧಾನ ನಿಧಾನ ಚಿಕನ್ ಎಲ್ಲ ಕ್ಲೀನಾಗಿ ಬೆಂದೈತಾ? ಬನ್ನಿ ಫ್ರೆಂಡ್ಸ್, ಇವಾಗ ನಾನು ತಿಂತೀನಿ. ಒನ್ ಮಾರ್ ಅನ್ಬೇಕು ಫ್ರೆಂಡ್ಸ್. ಫ್ರೆಂಡ್ಸ್ ಇದೇ ತರ ನಿಮಗೆ ಕುಕಿಂಗ್ ಬ್ಲಾಗ್ ಬೇಕಂದ್ರೆ ಕಮೆಂಟ್ ಮಾಡಿ. ಹಾಗೆ ನಮ್ ಭಟ್ರು ಇದಾರೆ, ನಮ್ ಭಟ್ರು ಮಾಡ್ತಾರೆ. ಬಟ್ಟ ಅಂತೆ ಗಾಯ್ಸ್. ನಾನು ಹೌದು ಬಟ್ಟನೇ ಗಾಯ್ಸ್, ನಾನೇ ತಾನೇ ಇವಾಗ ಮಾಡಿರೋದು. ಫ್ರೆಂಡ್ಸ್ ಫೈನಲಿ ಊಟ ಆಯ್ತು. ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಊಟ ಮಾಡ್ಬಿಟ್ವಿ ಫ್ರೆಂಡ್ಸ್. ಹಂಗಾಗಿ ನಿದ್ದೆ ಬರ್ತೈತೆ, ತುಂಬೋಗೈತೆ, ನಿದ್ದೆ ಬೇರೆ ಬರ್ತೈತಿ ಇವಾಗ. ನಿಮಗೆ ಇದೇ ತರ ಕುಕಿಂಗ್ ವ್ಲಾಗ್ಸ್ ಬೇಕು ಅಂತಂದ್ರೆ ಕೆಳಗಡೆ ಕಮೆಂಟ್ ಮಾಡಿ. ಈ ವ್ಲಾಗ್ ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಟಾಟಾ ಬಾಯ್ ಬಾಯ್.